ಜಲ ಭಾಷೆ ಇದರ ವಿಚಾರ ಬಂದಾಗ ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡ್ತೀವಿ. ರಾಜ್ಯದ ನೆಲ, ಜಲ ಹಾಗೂ ಭಾಷೆಯ ವಿಚಾರ ಬಂದಾಗ ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟಾಗಿ ನಿಲ್ಲಬೇಕು ಅಂತ ಮಾಜಿ ಮುಖ್ಯಮಂತ್ರಿ ಸದಾನಂದಗೌಡ ಅಭಿಪ್ರಾಯಪಟ್ಟಿದ್ದಾರೆ. ಕಾವೇರಿ ನೀರಿನ ಸಮಸ್ಯೆ ಕುರಿತು ನಡೆದ ಸಭೆಯ ಬಳಿಕ ಮಾತನಾಡಿದ ಅವರು, ದೇವರ ದಯೆಯಿಂದ ಕಬಿನಿ ಹಾಗೂ ವಯನಾಡು ಭಾಗಗಳಲ್ಲಿ ಉತ್ತಮ ಮಳೆಯಾಗಿದ್ದು, ಕರ್ನಾಟಕದಿಂದ ನೀಡಬೇಕಿದ್ದ ನೀರನ್ನ ಪ್ರಕೃತಿಯೇ ಒದಗಿಸಿರುವುದರಿಂದ ಸದ್ಯದ ಗಂಭೀರತೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಅಂತ ಹೇಳಿದರು. ಆದರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಇನ್ನೂ ದೊಡ್ಡ ಪ್ರಮಾಣದ ನೀರಿನ ಕೊರತೆ ಇರೋದ್ರಿಂದ ಲಭ್ಯವಿರುವ ನೀರನ್ನ 1 ವರ್ಷದ ಅವಧಿಗೆ ಹೇಗೆ ಸಮರ್ಪಕವಾಗಿ ಬಳಸಬೇಕು ಎಂಬ ಬಗ್ಗೆ ಚರ್ಚೆ ನಡೆಸಲಾಗಿದೆ ಅಂತ ಹೇಳಿದರು. ರಾಜ್ಯದ ನೆಲ, ಜಲ, ಭಾಷೆ ಇದರ ವಿಚಾರ ಬಂದಾಗ ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋದು. ಏನು ದೇವರ ದಯದಿಂದ ಕಳೆದ 2-3 ದಿವಸಗಳಿಂದ ಕಬಿನಿ ಭಾಗದಲ್ಲಿ, ವಯನಾಡು ಭಾಗದಲ್ಲಿ ಮಳೆಯಾದ ಕಾರಣ ನೀರು ಓವರ್ಫ್ಲೋ ಆಗಿ ಹೋಗ್ತಾ ಇರುವಂಥದ್ದು, ನಾವು ಕೊಡಬೇಕಾದಂಥ ನೀರನ್ನು ವರ್ಣನೆ ದೇವರು ಕೊಟ್ಟ ಹಾಗೆ ಆದ ಕಾರಣ ಸ್ವಲ್ಪ ಮಟ್ಟಿನ ನಮ್ಮ ಆ ಒಂದು ಏನು ಗಂಭೀರತೆ ಇತ್ತು ಅದು ಕಡಿಮೆ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದು ಅಲ್ಲಿ ಪ್ರಸ್ತಾಪಗಳಾಯಿತು. ಆದರೆ ಕಾವೇರಿ ಜಲಾನಯನದಲ್ಲಿ ಇನ್ನೂ ಕೂಡ ಭಾರಿ ದೊಡ್ಡ ರೀತಿಯಲ್ಲಿ ನೀರಿನ ಕೊರತೆ ಇರುವಂಥದ್ದು. ಈಗಾಗಲೇ ಆಗಸ್ಟ್ ತಿಂಗಳು ಬಂದು ಒಂದು ರೀತಿಯಲ್ಲಿ ಮಳೆಗಾಲದ ಕೊನೆಯ ಕಾಲಘಟ್ಟಕ್ಕೆ ಬರೋ ಕಾರಣ ನಮ್ಮ ಕಾವೇರಿ KRS ಡ್ಯಾಮ್ನಿಂದ ಜನರಿಗೆ ಬರಬೇಕಾದಂಥ ನೀರು, ಅದನ್ನು ಮುಂದಿನ ದಿನಗಳಲ್ಲಿ ಹೇಗೆ ನಾವು 1 ವರ್ಷಗಳ ಕಾಲ ವಿನಿಯೋಗ ಮಾಡಬೇಕು ಅಂತ ಹೇಳುವಂಥದ್ದು ಈ ಗಂಭೀರ ಪ್ರಶ್ನೆಯಾಗಿ ಉಳಿದಿದೆ. ಆದ ಕಾರಣ ಇವತ್ತು ನಾವು ಚರ್ಚೆ ಮಾಡುವಂಥ ವಿಚಾರಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ವಿಚಾರ, ಒಂದು ಲೀಗಲ್ ಸೈಡಲ್ಲಿ ಇನ್ನೂ ಕೂಡ 7-8 ವರ್ಷ ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಬಂದ ಮೇಲೆ ಕೂಡ ಒಂದು ಸರಿಯಾದ ಡಿಸ್ಟೆನ್ಸ್ ಫಾರ್ಮುಲಾ ಇನ್ನೂ ಆಗದಿರುವಂಥದ್ದು. ಇದರ ಬಗ್ಗೆ ಭಾರಿ ಗಂಭೀರತೆಯಿಂದ ನಾವು ಮಾಡಬೇಕಾದಂಥ ಹೆಜ್ಜೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಇಡಬೇಕಾದಂಥ ಅವಶ್ಯಕತೆ ಇದೆ. ಯಾಕೆಂತ ಹೇಳಿದರೆ ಸಾಧಾರಣವಾಗಿ ಇಂಥ ಮಳೆ ಬಾರದಂಥ ಸಮಯದಲ್ಲಿ ಮಾತ್ರ ನಾವು ಇದರ ಬಗ್ಗೆ ಚರ್ಚೆ ಮಾಡುವಂಥ ಒಂದು ಜಾಯಮಾನಕ್ಕೆ ಬಿದ್ದುಬಿಟ್ಟಿದ್ದೇವೆ. ಇದು ಆಗಬಾರ್ದು. ಯಾವುದೇ ಸರ್ಕಾರಗಳು ಬಂದರೂ ಕಾನೂನು ಹೋರಾಟ ಹಾಗೂ ಶಾಶ್ವತ ಪರಿಹಾರದ ಅಗತ್ಯದ ಬಗ್ಗೆ ಸಭೆಯಲ್ಲಿ ಗಂಭೀರ ಚರ್ಚೆಗಳು ನಡೆದಿವೆ. ತಮಿಳುನಾಡಿನ ಕೆಲವು ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ತಿರಸ್ಕರಿಸಿದ್ದು, ಕರ್ನಾಟಕ ಸರ್ಕಾರದ ವಾದಕ್ಕೆ ಪರೋಕ್ಷ ಬೆಂಬಲ ವ್ಯಕ್ತವಾಗಿದೆ ಅಂತ ಹೇಳಿದರು. ಮೇಕೆದಾಟು ಯೋಜನೆ ಕುರಿತಂತೆ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಸಲ್ಲಿಕೆ ಬಗ್ಗೆ ಚರ್ಚೆಯಾಗಿದ್ದು, ಕೇಂದ್ರ ಸರ್ಕಾರ ರಾಜ್ಯದ ಪರವಾಗಿದೆ ಎಂಬ ವಿಶ್ವಾಸವನ್ನ ಸದಾನಂದಗೌಡರು ವ್ಯಕ್ತಪಡಿಸಿದರು. ಕಾವೇರಿ ಇದಕ್ಕೆ ವರುಣನ ಕೃಪೆ ಯಾವಾಗ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ ಕಾರಣ ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರವನ್ನು ಕಂಡುಹಿಡಿಯುವಂಥದ್ರಲ್ಲಿ ನಾವು ಪ್ರಯತ್ನಗಳನ್ನು ಮಾಡದೆ, ಕೇವಲ ಯಾವುದೋ ಒಂದು ಸಂದರ್ಭದಲ್ಲಿ ನೀರಿನ ಕೊರತೆ ಆದಾಗ ತಮಿಳುನಾಡು ಕೋರ್ಟಿಗೆ ಹೋಗಿ ನಮಗೆ ನೀರು ಕೊಡಿ ಅಂತ ಹೇಳಿದಾಗ ಮಾತ್ರ ನಾವು ಹೆಜ್ಜೆ ಇಡುವಂಥದ್ದು, ಇದು ಸಮಂಜಸ ಅಲ್ಲ ಅಂತ ಹೇಳುವಂಥದ್ದು ಎಲ್ಲರ ಮನಸ್ಸಿಗೆ ಬಂದಿದೆ. ಅದರ ಬಗ್ಗೆ ಒಂದು ಆಗಬೇಕು. ಎರಡನೇದಾಗಿ ಲೀಗಲಿ ಇವತ್ತು ತಮಿಳುನಾಡಿನ ಆ ಬೇಡಿಕೆಗಳನ್ನು ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡುವಂಥದ್ದು. ಈಗಾಗಲೇ ಮೇಕೆದಾಟಿನ ಬಗ್ಗೆ ಮತ್ತೊಂದರ ಬಗ್ಗೆ ಪ್ರಶ್ನೆಗಳು ಬಂದಂಥ ಸಂದರ್ಭದಲ್ಲಿ DMK ಸದಸ್ಯರು ರೈಸ್ ಮಾಡಿದಾಗ ಭಾರಿ ಕೇಂದ್ರ ಸರ್ಕಾರ ನೇರವಾಗಿ ರಾಜ್ಯ ಸರ್ಕಾರದ ಆ ಬೇಡಿಕೆಗಳು ಏನುಂಟು ಅದು ಸರಿ ಅಂತ ಹೇಳುವಂಥ ರೀತಿಯಲ್ಲಿ ಒತ್ತು ಕೊಟ್ಟದ್ದು. ಸುಪ್ರೀಂ ಕೋರ್ಟು ಇದಕ್ಕೆ ಪೂರಕವಾದಂಥ ಅವರದೇ ಜಾಗದಲ್ಲಿ ಅವರೇ ಆ ನೀರಿಗೆ ಶೇಖರಣೆ ಮಾಡುವಂಥದ್ದಕ್ಕೆ ನಿಮಗೆ ಯಾಕೆ ತಡೆ ಅಂತ ಪ್ರಶ್ನೆ ಕೇಳುವಂಥದ್ದು, ಇದನ್ನೆಲ್ಲವನ್ನು ಅತ್ಯಂತ ಗಂಭೀರವಾದಂಥ ಚರ್ಚೆಗಳನ್ನು ಇವತ್ತು ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಗಂಭೀರ ಚರ್ಚೆಗಳನ್ನು ಮಾಡ್ತಾ ಇದ್ದೇವೆ. ಮುಂದಿನ ಬರುವ ಮಳೆಗಾಲದವರೆಗೆ ಇನ್ನು ಮಳೆ ಕಡಿಮೆ ಆದಂಥ ಈ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ದಿಟ್ಟ ಹೆಜ್ಜೆಗಳನ್ನು ಇಡಬೇಕು ಅಂತ ಹೇಳುವಂಥ ಆಲೋಚನೆಗಳನ್ನು ಮಾಡ್ತಾರೆ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗಾಗಿ ಅಹಿಂದ ನ್ಯೂಸ್ ಫಾಲೋ ಮಾಡಿ. ಅಹಿಂದ ನ್ಯೂಸ್ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಕೂಡ ಇದೆ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಅಲ್ಲಿ ಹೋಗಿ ಫಾಲೋ ಮಾಡಿ, ವಿಡಿಯೋಸ್ ನೋಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.